ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಶನಿಯ ಬಗ್ಗೆ ಅಂದರೆ ಶನಿಯ ಸ್ಥಾನ ಬದಲಾವಣೆ ಆದಾಗ ಅಥವಾ ಯಾವುದಾದ್ರೂ ರಾಶಿಗೆ ಎಂಟ್ರಿ ಕೊಟ್ಟಾಗ ಯಾವ ರೀತಿಯಾದಂಥ ಪ್ರಭಾವ ಬೇರೆ ರಾಶಿಗಳ ಮೇಲೆ, ಹಾಗೆಯೇ ಕಷ್ಟ ಯಾರಿಗೆ, ಯೋಗಗಳು ಯಾರಿಗೆ, ಇದೆಲ್ಲದರ ಬಗ್ಗೆ ಮಾತಾಡಿದ್ವಿ. ಈಗ ಶನಿಯ ವಿಚಾರವಾಗಿ ಮಾತಾಡೋದಾದರೆ ಅಕ್ಟೋಬರ್ನಲ್ಲಿ ಶನಿ ವಕ್ರನಾಗ್ತಾ ಇದ್ದಾನೆ. ಇದಕ್ಕೆ ಕಾರಣ ಏನು? ಜೊತೆಗೆ ಈ ಶನಿ ವಕ್ರನಾಗ್ತಾ ಇರೋದ್ರಿಂದ ಪ್ರಮುಖವಾಗಿ 3 ರಾಶಿಗಳಿಗೆ ಒಂದಿಷ್ಟು ಕೆಡುಕು ಅಂತಿದೆ. ಆ ರಾಶಿಗಳು ಯಾವ್ಯಾವುವು? ಕೇವಲ ಕೆಡುಕಷ್ಟೇನಾ? ಒಳಿತು ಯಾವ ರಾಶಿಗೂ ಇಲ್ವಾ ಅಂತಾನು ಕೇಳಬೇಡಿ, ಒಳಿತು ಕೂಡ ಕೆಲವು ರಾಶಿಗಳ ಮೇಲೆ ಇದೆ. ಹಾಗಾಗಿ ಯಾವ ರಾಶಿಗೆ ಒಳಿತು ಕೆಡುಕು ಶನಿಯಿಂದ ಅನ್ನೋ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಈ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರೂಜಿ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮಾ, ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಶನಿಯ ವಿಚಾರವಾಗಿ ನಾವು ಬಹಳಷ್ಟು ಮಾತಾಡಿದ್ವಿ. ಅಂದರೆ ಶನಿಯ ಪ್ರತಿಯೊಂದು ಚಲನವಲನ, ಅದರಿಂದ ಆಗುವಂತಹ ರಾಶಿಗಳ ಮೇಲೆ ಯಾವ ರೀತಿ ಎಫೆಕ್ಟ್, ಇದೆಲ್ಲದ್ರ ಬಗ್ಗೆ ಮಾತಾಡಿದ್ದೀವಿ. ಈಗ ಅಕ್ಟೋಬರ್ ತಿಂಗಳಲ್ಲಿ ಶನಿ ವಕ್ರನಾಗ್ತಾ ಇದ್ದಾನೆ ಅನ್ನೋದಾದರೆ ಯಾಕೆ, ಯಾವ ರಾಶಿಗೆ ಸಂಚಾರ, ಸ್ಥಾನ ಬದಲಾವಣೆನ ಅಥವಾ ಹಿಮ್ಮುಖ ಚಲನೆನ, ಏನು ಕಾರಣ ಇದಕ್ಕೆ ಶನಿ ವಕ್ರನಾಗ್ತಾ ಇರೋದಕ್ಕೆ? ನೋಡಿ, ಸಾಮಾನ್ಯವಾಗಿ ಯಾವುದೇ ಒಂದು ಗ್ರಹ ಬದಲಾವಣೆ ಆಗಬೇಕಾದ್ರೆ ಒಂದು ನಿರ್ದಿಷ್ಟ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಅದರಲ್ಲಿ ಶನಿ ಬದಲಾವಣೆ ಆಗಬೇಕು, ಒಂದು ಮನೆಯಿಂದ ಒಂದು ಮನೆಗೂ ಬದಲಾವಣೆ ಆಗಬೇಕಂತ ಹೇಳಿದ್ರೆ 2.5 ವರ್ಷ ಅವಧಿ ತೆಗೆದುಕೊಳ್ಳುತ್ತೆ. ಪ್ರಸ್ತುತ ಈಗ ನಾವು ನೋಡೋಕೆ ಹೋದರೆ ಈಗ ಮೀನ ರಾಶಿ ಶನಿ ಇರುವಂಥದ್ದಿದೆ. ಹಾಗಾಗಿ ಮೀನ ರಾಶಿಯಿಂದ ಏನಾದರೂ ಮೇಷರಾಶಿಗೆ ಹೋಗುತ್ತಾ ಅಥವಾ ಹಿಂದೆ ಬರುತ್ತಾ ಕುಂಭರಾಶಿಗೆ ಅನ್ನುವಂಥದ್ದು ಗೊಂದಲ ಇಟ್ಕೊಂಡಿರ್ತಾರೆ. ಖಂಡಿತ ಯಾವುದೇ ಬದಲಾವಣೆ ಇಲ್ಲ. ಅಲ್ಲೇನಾಗುತ್ತೆ ಅಂದರೆ ಒಂದಿಷ್ಟು ಅದೇ ರಾಶಿಯಲ್ಲಿ ಇದ್ದು ಒಂದು ಮೆಟ್ರೋ ಮೋಷನ್ ಅಂತ ಹೇಳ್ತೀವಿ. ಅಂದರೆ ನಾವು ಈಗ ಒಂದು ಕಾರಲ್ಲಿ ನಾವು ನಿಂತಿರೋ ಕಾರು, ನಮಗೆ ಅನುಭವ ಬೇರೆ ಯಾವುದೋ ಒಂದು ಕಾರು ಹೋದಾಗ ನಮ್ಮ ಕಾರು ಮುಂದಕ್ಕೆ ಹೋಗ್ತಾ ಇದೆ ಅನ್ನುವಂಥ ಒಂದು ಅನುಭವ ನಮಗೆ ಆಗುವಂಥದ್ದು ಇರುತ್ತೆ. ಸೊ ಈ ರೀತಿ ಶನಿಯ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಈಗ ನೋಡಿ, ನಾವು ಈಗ ಪ್ರಸ್ತುತ ಶನಿಯ ದೃಷ್ಟಿ ಅಂತ ನಾವು ನೋಡಿದಾಗ ನೋಡಿ, ಮೀನ ರಾಶಿಯಿಂದ ಶನಿ ಯಾವಾಗಲೂ ಅಷ್ಟೇ 3, 7 ಮತ್ತು ಅದ್ರ ಜೊತೆಗೆ 10ನೇ ಮನೆಯ ದೃಷ್ಟಿ ನೋಡ್ತಾ ಇರ್ತಾನೆ. ಈಗ ನಾವು ಮೀನ ರಾಶಿಯಿಂದ 3ನೇ ಮನೆ ಅಂತ ಹೇಳಿದಾಗ ವೃಷಭ ರಾಶಿ ಇರುತ್ತೆ, ಮತ್ತು 7ನೇ ಮನೆ ಕನ್ಯಾ ರಾಶಿ ಆಗಿರುತ್ತೆ. ಇನ್ನು 10ನೇ ಮನೆ ಬಂದು ಧನುರ್ ರಾಶಿ ಆಗುವಂಥದ್ದು ಇರುತ್ತೆ. ಈಗ ಧನುರ್ ರಾಶಿಗೆ ಈ ರೀತಿ ದೃಷ್ಟಿ ಇರೋದ್ರಿಂದ ನಾನು ಶನಿ ಬದಲಾವಣೆ ಮಾಡಿಕೊಂಡಾಗನೇ ಹೇಳಿದ್ದೆ, ಇವರಿಗೆ ಬಹಳ ರಾಜಯೋಗ ಇದೆ, ಅಭಿವೃದ್ಧಿಯನ್ನು ಕೊಡುವಂಥದ್ದೆಲ್ಲ ಇರುತ್ತೆ ಅನ್ನುವಂಥದ್ದು. ಆದರೆ ಈ ವಕ್ರಿ ಸ್ಥಿತಿಯಿಂದ ಏನಾಗುತ್ತೆ, ವಕ್ರಿಯ ದೃಷ್ಟಿಗೆ ಒಳಗಾದಾಗ ಎಲ್ಲೋ ಒಂದು ಕಡೆ ಒಳ್ಳೆ ಫಲಗಳು ಕೊಡೋದನ್ನು ಸಹ ಸ್ಥಗಿತ ಆಗೋದು ಅಥವಾ ನಿಧಾನಗತವಾಗಿ ಫಲಗಳನ್ನು ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಇವತ್ತು ನಾವು ನೋಡ್ಲಿಕ್ಕೆ ಹೋದರೆ ಶನಿಯ ದೃಷ್ಟಿ ಫಲಗಳು ವೃಷಭ ರಾಶಿಗೆ ಬಹಳ ಯೋಗವನ್ನು ತಂದು ಕೊಡುವಂಥದ್ದು. ನಾವು ವಿವಾಹ ಶುಭ ಕಾರ್ಯಗಳಾಗಬಹುದು ಅಥವಾ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬಹುದು, ಅಭಿವೃದ್ಧಿ ಆಗಬಹುದು, ಇವೆಲ್ಲವೂ ಚೆನ್ನಾಗಿರುತ್ತೆ ಅನ್ನೋವಂಥದ್ದನ್ನು ಹೇಳುತ್ತೆ. ಯಾವಾಗ ವಕ್ರಿಯ ಫಲಗಳನ್ನು ನಾವು ತೆಗೆದುಕೊಂಡಾಗ ಇವೆಲ್ಲವೂ ಸಹ ನಿಧಾನಗತವಾಗಿ ಫಲಗಳನ್ನು ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಇವತ್ತಿನ ವೃಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನಾಧಿಪತಿ, ನಾನು ಯಾವಾಗಲೂ ಅಷ್ಟೇ ದ್ವಿತೀಯ ಅಂತ ಹೇಳಿದಾಗ ಕರ್ಮಸ್ಥಾನ ಹೇಗೆ ಫಲಗಳು ಕೊಡುತ್ತೆ ಮತ್ತು ದ್ವಿತೀಯ ಸ್ಥಾನದಲ್ಲಿ ಧನಕಾರಕನಾದಂಥ ಗುರು ಫಲಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಒಂದು ಜ್ಯೋತಿಷ್ಯ ಲೆಕ್ಕಾಚಾರ ನಾವು ನೋಡೋಕ್ಕೋದ್ರೆ, ಭಾಗ್ಯಾಧಿಪತಿಯು ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಈ ವೃಷಭ ರಾಶಿಯವರಿಗೆ ಒಳ್ಳೆಯ ಧನಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ಈ ಶನಿಯ ಫಲಗಳಿಂದ ಬರೋ ದುಡ್ಡು ಏನಿರುತ್ತೆ ಸರಿಯಾದ ಸಮಯಕ್ಕೆ ಬರೋಕ್ಕೆ ಆಗೋದಿಲ್ಲ. ಮತ್ತು ಅದರ ಜೊತೆಗೆ ಯಾವುದೋ ದುಡ್ಡು ಯಾರಿಗಾನ ಕೊಟ್ಟಿರ್ತಾರೆ, ಅದರಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ದೊಡ್ಡದಾದಂಥ ಬಿಸ್ನೆಸ್ಗೆ ಕೈ ಹಾಕಿ ಏನಾದರೂ ಕೈ ಸುಟ್ಕೊಳ್ಳುವಂಥದ್ದು ಅಥವಾ ದುಡ್ಡು ಹಾಕಿರುವಂಥ ಬಂಡವಾಳ ಸಿಕ್ಕಾಕ್ಕೊಳ್ಳುವಂಥದ್ದು ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರೋದು ಅಂತ ಹೇಳಿದ್ರೆ ವ್ಯಯಸ್ಥಾನ ಅಂತ ಅಂದಾಗ, ವ್ಯಯಸ್ಥಾನಾಧಿಪತಿ ನಾವು ನೋಡಿದಾಗ 6ನೇ ಮನೆಯಲ್ಲಿ ದುಸ್ಥಾನದಲ್ಲಿದ್ದಾಗ ಈ ಕುಜನಿಗೆ ನಾವು ಭೂಮಿಕಾರಕ ಅಂತ ಹೇಳ್ತೀವಿ. ಸೊ ಯಾವಾಗ ಭೂಮಿ ವಿಚಾರದಲ್ಲಿ ವ್ಯವಹಾರವನ್ನು ಇಟ್ಕೊಂಡಿರುವಂಥವ್ರು, ಈ ರಿಯಲ್ ಎಸ್ಟೇಟ್ ಆಗಬಹುದು ಅಥವಾ ಬಿಲ್ಡರ್ಸ್ ಆಗಬಹುದು, ಇವರಿಗೆಲ್ಲವೂ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ದುಡ್ಡು ಎಲ್ಲೋ ಒಂದು ಕಡೆ ಸಿಕ್ಕಾಕ್ಕೊಳ್ಳುವಂಥ ಪರಿಸ್ಥಿತಿ ಕಂಡು ಬರುವಂಥದ್ದು ಇರುತ್ತೆ. ಭೂಮಿ ವಿಚಾರದಲ್ಲಿ ಲಾಭ ಬರುವಂಥದ್ದನ್ನು ಸಹ ನಿಂತು ಹೋಗುವಂಥ ಪರಿಸ್ಥಿತಿ ಕಂಡು ಬರುವಂಥದ್ದು ಇರುತ್ತೆ. ಅದಕ್ಕೆ ಬಹಳ ಹುಷಾರಾಗಿರಬೇಕು ವೃಷಭ ರಾಶಿಯವರು ಅಂತಲೂ ಹೇಳಬಹುದು. ಇನ್ನು ಈ ಶನಿ ವಕ್ರಿಯಾಗಿ ಈ ಕನ್ಯಾ ರಾಶಿಗೆ ದೃಷ್ಟಿ ಬೀಳುವಂಥದ್ದಿದೆ. ಈ ವಕ್ರಿಯ ದೃಷ್ಟಿ ಶನಿ ಬಿದ್ದಾಗ ಶನಿ ಮೇಲೆ ಯಾವಾಗ ಕನ್ಯಾ ರಾಶಿಯವರಿಗೆ 7ನೇ ಮನೆಯ ಫಲಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ವಿವಾಹ ಶುಭ ಕಾರ್ಯಗಳಿಗೆ ಅಡೆತಡೆಗಳಾಗುವಂಥದ್ದು ಇರುತ್ತೆ. ಇನ್ ಟೈಮಿಗೆ ಅಂದರೆ ಮದುವೆ ವಿಚಾರದಲ್ಲಿ ಏನೋ ಮದುವೆ ಫಿಕ್ಸ್ ಆಗಿರುತ್ತೆ,
ಅದು ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಥವಾ ಈ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಇಷ್ಟಪಟ್ಟಿರೋರು ಸಹ ಅದು ಮದುವೆವರೆಗೂ ಹೋಗದಿರ ತೊಂದರೆ ಆಗುವಂಥ ಸಾಧ್ಯತೆಗಳು ಈ ವಕ್ರಿಯ ದೃಷ್ಟಿಯ ಫಲಗೆ ಈ ಕನ್ಯಾ ರಾಶಿಯವರಿಗೆ ತೊಂದರೆ ಆಗುವಂಥದ್ದು ಇರುತ್ತೆ. ಒಂದಿಷ್ಟು ಪ್ರೇಮ ವೈಫಲ್ಯ ಆದರೆ ಒಂದಿಷ್ಟು ಜನಗಳಿಗೆ ಏನಾಗುತ್ತೆ, ಪ್ರೇಮದಲ್ಲಿ ಮೋಸ ಆಗುವಂಥದ್ದು, ಇಷ್ಟಪಟ್ಟು ಏನಾದರೂ ಒಂದು ಮದುವೆ ವಿಚಾರದಲ್ಲಿ ಮುರಿದು ಬೀಳುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಮತ್ತು ಈ ಕರ್ಮಸ್ಥಾನ ಅಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ಈ ಉದ್ಯೋಗದ ವಿಚಾರದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಶನಿ ಕರ್ಮಸ್ಥಾನಕ್ಕೆ ನಾವು ಯಾವಾಗಲೂ ಧನುರಾಶಿ ಅಂತ ಹೇಳ್ತೀವಿ. ಈ ಧನುರಾಶಿವರೆಗೆ ಈಗ ಪ್ರಸ್ತುತ ಗೋಚಾರದಲ್ಲಿ ಗುರು ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಮದುವೆ ವಿಚಾರಕ್ಕೆ ಏನು ಇವರಿಗೆ ತೊಂದರೆ ಆಗೋದಿಲ್ಲ. ಆದರೆ ಇವ್ರಿಗೊಂದಷ್ಟು ತೊಂದರೆಗಳು ಬರುವಂಥದ್ದು ಅಂತ ಹೇಳಿದ್ರೆ ಮುಖ್ಯವಾಗಿ ಉದ್ಯೋಗದಲ್ಲಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಕೆಲಸದ ಒತ್ತಡಗಳು ಜಾಸ್ತಿ ಆಗ್ಬೋದು, ಅಥವಾ ಈಗಾಗಲೇ ಕೆಲಸದ ವಿಚಾರದಲ್ಲಿ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀರಾ, ಇನ್ನೇನು ಆಗ್ಬಿಡುತ್ತೆ ಅಂತ ಅನ್ಕೊತೀರಾ, ಮುಂದಕ್ಕೆ ಹೋಗುವಂಥದ್ದು ಇರುತ್ತೆ. ಅಥವಾ ಕೆಲಸದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದನ್ನು ಬೇಗ ಆಗೋದಿಲ್ಲ. ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದನ್ನು ಅಡೆತಡೆಗಳು ಉಂಟಾಗೋದು, ತೊಂದರೆಗಳು ಉಂಟಾಗುವಂಥದ್ದು, ಈ ಥರ ಸಾಧ್ಯತೆಗಳು ಬಹಳಷ್ಟು ಕಂಡುಬರುವಂಥದ್ದು ಇರುತ್ತೆ. ಅದಕ್ಕೆ ಈ ವಕ್ರಿಯ ಆದಂಥ ಸಂದರ್ಭದಲ್ಲಿ ಶನಿಯ ದೃಷ್ಟಿಗಳು ಯಾರ್ಯಾರ ಮೇಲೆ ಬೀಳ್ತಾ ಇದೆ, ಯಾವ್ಯಾವ ರಾಶಿಗಳ ಮೇಲೆ ಪ್ರಭಾವ ಬೀಳುತ್ತೆ, ಅವು ಏನು ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ವಕ್ರಿಯ ಫಲಗಳು ಇವರಿಗೆ ಒಂದಷ್ಟು ಸಮಸ್ಯೆಗಳು ಬಂದರೆ ಒಂದಿಷ್ಟು ರಾಶಿಗಳಿಗೆ ಶುಭ ಫಲಗಳನ್ನು ಕೊಡಬಹುದು ಅನ್ನುವಂಥದ್ದನ್ನು ಹೇಳಬಹುದು. ನೋಡಿ, ಸಾಮಾನ್ಯವಾಗಿ ದ್ವಿತೀಯ ಸ್ಥಾನ ಅಂತ ಬಂದಾಗ ಶನಿ ಇರುವಂಥ ಸ್ಥಾನದಿಂದ ಮೀನರಾಶಿಯಿಂದ ಮೇಷರಾಶಿ ಆಗುತ್ತೆ. ಈ ಮೇಷರಾಶಿಯವರಿಗೆ ಈಗ ಪ್ರಸ್ತುತ ಗುರುಬಲ ಇಲ್ಲ, ಶನಿ ಕಾಟ 7.5 ಬೇರೆ ನಡೀತಾ ಇದೆ. ಮತ್ತು ಈಗ ಪ್ರಸ್ತುತ ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ ರಾಶ್ಯಾಧಿಪತಿ ಅಂತ ನಾವು ನೋಡಿದಾಗ ಸಪ್ತಮ ಭಾವಕ್ಕೆ ಹೋಗಿರುವಂಥದ್ದಿದೆ. ಯಾವಾಗ ಸಪ್ತಮ ಸ್ಥಾನದಲ್ಲಿ ಇರುತ್ತೋ ಈ ಶನಿಯ ಫಲಗಳು ಉತ್ತಮ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳಬಹುದಾಗಿದೆ. ಯಾಕಂತ ಹೇಳಿದ್ರೆ ಏನಾದರೂ ವಿವಾಹ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದು ಅಥವಾ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಅನುಕೂಲ ಆಗುವಂಥದ್ದು, ಇಲ್ಲಿ ಒಂದು ರಾಶಿಗಳಿಗೆ ಸಮಸ್ಯೆ ಇದ್ದರೆ ಒಂದು ರಾಶಿಗಳಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಹಾಗಾಗಿ ಮೇಷರಾಶಿಗೂ ಉತ್ತಮವಾದಂತಹ ಫಲ ಪ್ರಾಪ್ತಿ ಆಗುತ್ತೆ. ಮತ್ತು ಅದರ ಜೊತೆಗೆ ಸಿಂಹರಾಶಿವರೆಗೂ ಸಹ ಈಗಾಗಲೇ ಅಷ್ಟಮ ಶನಿ ಪ್ರಭಾವ ಇದ್ದರೂ ಸಹ ಈ ವಕ್ರೀ ಶನಿಯ ಫಲದಿಂದ ಒಂದಷ್ಟು ಶುಭ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇನ್ನು ವೃಶ್ಚಿಕ ರಾಶಿಯವರು ಹಿಂದೆ ನಾನು ಮಾತನಾಡುವಾಗೂ ಹೇಳ್ತಾ ಇದ್ದೆ, ಗ್ರಹಣದ ಸಂದರ್ಭ ನಂತರ ಇವರಿಗೆ ಉತ್ತಮವಾದಂಥದ್ದು ಯೋಗಗಳಿದೆ, ಅಭಿವೃದ್ಧಿ ಚೆನ್ನಾಗಿದೆ ಅನ್ನೋಂಥದ್ದು ಇರುತ್ತೆ. ಒಂದಿಷ್ಟು ಅವರಿಗೆ ಭೂಮಿ ವಿಚಾರದಲ್ಲಿ ತೊಂದರೆ ಆದರೆ, ಯಾಕಂತ ಹೇಳಿದ್ರೆ ನಾವು ರಾಷ್ಟ್ರಾಧಿಪತಿ ನಾವು ನೋಡಿದಾಗ ವ್ಯಯಸ್ಥಾನದಲ್ಲಿದ್ದಾನೆ. ಈ ಮೇಷರಾಶಿವರೆಗೆ ಉತ್ತಮವಾದಂತಹದ್ದು ಕಂಡು ಬಂದರೆ ಈ ವೃಶ್ಚಿಕ ರಾಶಿಗೂ ರಾಷ್ಟ್ರಾಧಿಪತಿಯೂ ಸಹ ಕುಜ ವ್ಯಯಸ್ಥಾನಕ್ಕಿರೋದ್ರಿಂದ ಭೂಮಿಯಿಂದ ನಷ್ಟ ಮತ್ತು ಕೋರ್ಟು ಕಚೇರಿ ಸಮಸ್ಯೆಗಳು, ಏನಾದರೂ ಭೂಮಿ ವಿಚಾರದಲ್ಲಿ ತೊಂದರೆಗಳು, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಉಂಟಾದರೆ ಒಂದಿಷ್ಟು ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಶನಿಯಿಂದ ನೋಡಬಹುದಾಗಿದೆ. ಏಕೆ ಅಂತ ಹೇಳಿದ್ರೆ ಶನಿಯ ಅನುಗ್ರಹದಿಂದ ಒಂದಷ್ಟು ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ, ಅಥವಾ ರಾಜಕೀಯದಲ್ಲಿ ಇರುವಂಥವ್ರಿಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಒಂದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿರುವಂಥವ್ರಿಗೂ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಇನ್ನು ಮಕರ ರಾಶಿ ಕುಂಭರಾಶಿ ಶನಿಯೇ ಆಗಿದ್ದು ರಾಷ್ಟ್ರಾಧಿಪತಿ ವಕ್ರ ಸ್ಥಿತಿಯಲ್ಲಿರೋದ್ರಿಂದ ಮಕರ ರಾಶಿಗಿಂತ ಕುಂಭರಾಶಿಗೆ ದ್ವಿತೀಯ ಸ್ಥಾನ ಧನಸ್ಥಾನವಾಗಿರೋದ್ರಿಂದ ದುಡ್ಡಿನ ಅಭಾವಗಳಾಗಬಹುದು, ದುಡ್ಡಿನ ಸಮಸ್ಯೆಗಳಾಗಬಹುದು. ಈಗಾಗಲೇ ಇದೆ ಅಂತ ಹೇಳಿದ್ರೇನು ಆ ಸಮಸ್ಯೆಯಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದಾದ್ರೂ ದುಡ್ಡು ಯಾರಿಗಾನ ಕೊಟ್ಟು ಬಿಟ್ಟಿರ್ತೀರ, ಬರ್ತಾ ಇಲ್ಲ, ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಭಾಗಗಳಾಗಬೇಕಾಗಿತ್ತು, ಇತ್ಯರ್ಥ ಆಗ್ತಾ ಇಲ್ಲ, ಈಗಾಗಲೇ ಕೋರ್ಟು ಕಚೇರಿ ತನಕ ಹೋಗಿದೆ ಅಂತ ಹೇಳಿದ್ರೇನು ಅಂಥವರೆಗೂ ಏನು ಅನುಕೂಲ ಆಗುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದಿರುತ್ತೆ. ಅಂದರೆ ಈ ಶನಿಯ ವಕ್ರಿಯ ಫಲಗಳು ನಾವೇನು ಹೇಳ್ತೀವಿ ಅಂದರೆ ಕೆಲವೊಂದು ರಾಶಿಗಳಿಗೆ ಶುಭ ಫಲಗಳನ್ನು 1ಕ್ಕೆ 2ರಷ್ಟು ಫಲಗಳನ್ನು ಕೊಟ್ಟರೆ ಕೆಲವೊಂದು ರಾಶಿಗಳಿಗೆ ಈ ವಕ್ರಿಯ ಫಲಗಳು ನಿಧಾನ ಫಲಗಳನ್ನು ಕೊಡುತ್ತೆ, ಕೆಲವೊಂದು ಫಲಗಳು ಕೊಡದಿರ ಹೋಗುವಂತಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಸಮಸ್ಯೆ ದೃಷ್ಟಿ ಯಾವ ರಾಶಿಗಳ ಮೇಲೆ ಬೀಳ್ತಾ ಇದೆಯೋ ಆ ರಾಶಿಗಳಿಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಇಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದಿದೆ. ಎಲ್ಲಿವರೆಗೂ ಆ ಥರ ಆಗುತ್ತೆ? ನವೆಂಬರ್ 18ನೇ ತಾರೀಕು ತನಕ ಈ ಸಮಸ್ಯೆ ಕಾಡುವಂಥದ್ದಿರುತ್ತೆ. ಅದರಲ್ಲಿ ಶನಿಯ ದೃಷ್ಟಿ 3, 7, 10ನೇ ಮನೆ ಅಂದರೆ ನೇರವಾದಂಥ ದೃಷ್ಟಿಯಕ್ಕೆ ಈ ವಕ್ರೀ ದೃಷ್ಟಿಗೆ ಒಳಗಾಗಿರುವಂಥ ರಾಶಿಗಳಾಗಿರುತ್ತೆ. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಒಳ್ಳೆ ಟೈಮ್ ಬಂದ್ಬಿಟ್ಟಿದೆ ಅಂಥೇಳಿ ನಾವು ಏನೇನೋ ಮಾಡೋಕ್ಕೆ ಹೋಗಿ ಏನೋ ಸಮಸ್ಯೆಗೆ ಸಿಕ್ಕಾಕೊಳ್ಳೋದಕ್ಕಿಂತ
ಯಾವುದು ಮಾಡಿದ್ರೆ ಉತ್ತಮ, ಏನು ನಾವು ಬಿಸ್ನೆಸ್ ಮಾಡಬೇಕು, ಏನು ವಿವಾಹಕ್ಕೆ ಕೈ ಹಾಕ್ತಾ ಇದ್ದೀವಿ, ಇವತ್ತಿನ ಸಮಯ ಹೇಗಿದೆ, ಇದನ್ನೆಲ್ಲವನ್ನು ನೋಡಬೇಕಾಗತ್ತೆ. ಹಾಗಾಗಿ ಶನಿಯ ದೃಷ್ಟಿ ಏನಿದೆ, ವಕ್ರೀಯ ದೃಷ್ಟಿ ಕಡಿಮೆ ಆಗೋವರೆಗೂ ಆದಷ್ಟು ಯಾವುದೇ ರೀತಿಯಾದಂತಹ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಮತ್ತು ಒಂದಷ್ಟು ಸಮಸ್ಯೆಗಳು ನಿಮ್ಮ ಹತ್ರ ಹುಡುಕು ಬರುವಂಥದ್ದು ಇರುತ್ತೆ. ಅದು ನಿಂದನೆಗಳಾಗ್ಬೋದು. ಯಾಕಂದರೆ ಶನಿಯ ಫಲಗಳು ಹೇಗೆ ಅಂದರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಬರುವಂಥದ್ದು ತೊಂದರೆಗಳು, ಲಾಸ್ ಆಗುವಂಥದ್ದು, ಮತ್ತು ಅದರ ಜೊತೆಗೆ ನಿಂದನೆಗೆ ಒಳಗಾಗುವಂಥದ್ದು, ಬೇಡವಾದಂಥದ್ದು ಸಮಸ್ಯೆಗಳು ಮೈ ಮೇಲೆ ಬರುವಂಥದ್ದು, ವಾಹನಗಳಿಂದ ಹುಷಾರಾಗಿರಬೇಕಾಗುತ್ತೆ. ಯಾಕಂದರೆ ಶನಿ ಕರ್ಮಕಾರಕ ಮತ್ತು ಅದರ ಜೊತೆಗೆ ಶನಿಯನ್ನು ನಾವು ಆಯುಷ್ಯಕಾರಕ ಅಂತಲೇ ಹೇಳ್ತೀವಿ, ಸರ್ವ ಯೋಗಕಾರಕನು ಅಂತ ಹೇಳ್ತೀವಿ. ಹಾಗಾಗಿ ಇವೆಲ್ಲವನ್ನು ತಿಳ್ಕೊಂಡು ನಾವು ಶನಿಯ ವಿಚಾರದಲ್ಲಿ ಕೆಲವೊಂದೆಲ್ಲ ಪರಿಹಾರಗಳನ್ನು ಮಾಡಿಕೊಂಡಾಗ, ಈಗಾಗಲೇ ವಕ್ರೀ ಸ್ಥಿತಿಯಲ್ಲಿರೋದ್ರಿಂದ ಒಂದು ಶನಿಯ ಮಂತ್ರ ಜಪ ಮಾಡುವಂಥದ್ದು ಅಥವಾ ಹನುಮಂತನ ಮರೆ ಹೋಗಿ ಹನುಮಂತನ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದ್ರಿಂದ ಈ ವಕ್ರೀ ಶನಿ ಫಲಗಳು ಏನಿರುತ್ತೆ, ಕೆಟ್ಟ ಫಲಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಗಳೇ, ಶನಿ ವಕ್ರಿ ಆಗಿರೋದ್ರಿಂದ ಈ ರಾಶಿಗಳ ಮೇಲೆ ಒಂದಷ್ಟು ಅಶುಭ ಫಲ ಇದೆ ಅನ್ನೋದಾದರೆ, ಶನಿಯ ಪ್ರಭಾವ ಒಂದು ಸ್ವಲ್ಪ ಕಮ್ಮಿ ಆಗಬೇಕು ಅಂದರೆ ಒಂದಿಷ್ಟು ಪೂಜೆ ಪುನಸ್ಕಾರ ಅನ್ನೋದಾದರೆ ಯಾವ ರೀತಿ ಮಾಡಿಕೊಳ್ಬೇಕು, ಅದನ್ನು ಪರಿಹಾರ ಹೇಗೆ ಅಂತ? ವಕ್ರಿ ಫಲಗಳು ಸ್ಲೋ ಆಗಿ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಸೊ ಇದು ಈಗಾಗಲೇ ಬಹಳ ಋಷಭ ಮತ್ತು ಕನ್ಯಾ ಧನುಸು ರಾಶಿಯವರಿಗೆ ಬಹಳ ಉತ್ತಮವಾಗಿತ್ತು. ದಿಢೀರಂತೆ ಎಲ್ಲೋ ಒಂದು ಕಡೆ ಬರೋ ದುಡ್ಡು ನಿಂತು ಹೋಗ್ಬಿಟ್ಟಾದಾಗ ಒಂದಷ್ಟು ಕಷ್ಟಗಳು ಎದುರಾಗ್ಬೋದು. ಅದಕ್ಕೋಸ್ಕರ ನೀವೇನು ಮಾಡ್ತೀರಂದರೆ ಕಪ್ಪು ಎಳ್ಳನ್ನು ಸಾಧ್ಯವಾದಷ್ಟು ನಿಮ್ಮ ಜನ್ಮ ನಕ್ಷತ್ರ ಅಥವಾ ಶನಿವಾರದಂದು ಪೂಜೆ ಮಾಡಿ ಅದನ್ನು ಹನುಮಂತನ ದೇವಸ್ಥಾನಕ್ಕೆ ದಾನ ಕೊಡುವಂಥದ್ದು, ಅಥವಾ ಹನುಮಂತನ ದೇವಸ್ಥಾನದಲ್ಲಿ ತುಳಸಿ ಅರ್ಚನೆ, ನಿಮ್ಮ ಗೋತ್ರ ನಕ್ಷತ್ರ ರಾಶಿಯನ್ನು ಹೇಳಿ ಅರ್ಚನೆ ಮಾಡಿಸೋದ್ರಿಂದನೂ ಒಂದಷ್ಟು ಬರುವಂತಹ ವಕ್ರೀ ಶನಿಯ ಪ್ರಭಾವ ಏನಿರುತ್ತೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಮತ್ತು ಸಾಧ್ಯವಾಯಿತು ಅಂತ ಹೇಳಿದ್ರೆ ಹನುಮಾನ್ ಚಾಲಿಸ್, ಹನುಮಂತನ ಮಂತ್ರಗಳನ್ನು ಅಥವಾ ಹನುಮಾನ್ ಚಾಲಿಸನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಕೇಳುವಂಥದ್ದು ಮಾಡಿದ್ರೂ ಸಮಸ್ಯೆಗಳಿಂದ ದೂರ ಆಗುತ್ತೆ. ಏನಾದರೂ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ತೊಂದರೆಗಳು ಈಗಾಗಲೇ ಶನಿ ವಕ್ರಿ ಆದಮೇಲೆ ಬರುವಂಥ ತೊಂದರೆಗಳು ಕಂಡು ಬರ್ತಾ ಇದ್ದಾರೆ ಅಂದರೆ, ಯಾರಿಗಾದರೂ ಈ ಭಿಕ್ಷಕರಿಗೆ ಏನಾದರೂ ಧನ ಸಹಾಯ ಮಾಡುವಂಥದ್ದಾಗಲಿ ಅಥವಾ ಈ ಕಪ್ಪು ವಸ್ತ್ರ ಅಥವಾ ನೀಲಿ ವಸ್ತ್ರವನ್ನು ದಾನ ಮಾಡೋದ್ರಿಂದನೂ ಏನಾಗುತ್ತೆ, ಶನಿಯ ವಕ್ರೀ ದೃಷ್ಟಿಯ ದೋಷಗಳು ನಿವಾರಣೆ ಆಗುತ್ತೆ. ಮತ್ತು ಅದರ ಜೊತೆಗೆ ಶುಭ ಫಲಗಳನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕೆಲಸ ಕಾರ್ಯಗಳು ಏನೇನು ವಿಳಂಬ ಆಗ್ತಾ ಇದೆ ಅದರಿಂದನೂ ಮುಕ್ತಿ ಹೊಂದೋದಕ್ಕೆ ಸಾಧ್ಯ ಆಗಲಿಕ್ಕೆ ಇರುತ್ತೆ. ಓಕೆ, ಧನ್ಯವಾದ ಗುರುಗಳೇ. ಹರೇ ಶ್ರೀನಿವಾಸ.